ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್ ಆಗಿದೆ. ಜಾತ್ರೆಯಲ್ಲಿ ಗುಂಡು ಹಾರಿಸಿದ್ದಾರೆ ಸಂತೋಷ್ ಜಾರಕಿಹೊಳಿ. ಗೋಕಾಕ್ ಪಟ್ಟಣದಲ್ಲಿ ನಡೀತಾ ಇದ್ದಂತ ಮಹಾಲಕ್ಷ್ಮಿಯ ಜಾತ್ರೆ. ಗೋಕಾಕ್ ಪಟ್ಟಣದಲ್ಲಿ ನಡೀತಾ ಇದ್ದಂತಹ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಗಾಳಿಯಲ್ಲಿ ಒಂದು ಸುತ್ತಿನ ಗುಂಡನ್ನ ಹಾರಿಸಿದ್ದಾರೆ ಸಂತೋಷ್. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಗಾಳಿಯಲ್ಲಿ ಗುಂಡು ಹಾರಿಸಿರುವಂತ ವಿಡಿಯೋ ಈಗ ವೈರಲ್ ಆಗ್ತಿದೆ. ಶಾಸಕರ ಪುತ್ರ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಜಾತ್ರೆಯಲ್ಲಿ ಗುಂಡು ಹಾರಿಸಿದ್ದಾರೆ. ಗಾಳಿಯಲ್ಲಿ ಒಂದು ಸುತ್ತಿನ ಗುಂಡನ್ನ ಹಾರಿಸಿ ಅದರ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಜನ ಸೇರಿದಂತ ಜಾತ್ರೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಸದ್ಯ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದು ಮಹಾಲಕ್ಷ್ಮಿಯ ಜಾತ್ರೆ. ಇದು ಬೆಳಗಾವಿಯಲ್ಲಿ ಆಗ್ತಾ ಇದ್ದಂತಹ ಜಾತ್ರೆ. ಈ ಜಾತ್ರೆಯ ಸಂದರ್ಭದಲ್ಲಿ ಶಾಸಕರ ಪುತ್ರ ಸಂತೋಷ್ ಗಾಳಿಯಲ್ಲಿ ಒಂದು ಸುತ್ತಿನ ಗುಂಡನ್ನ ಹಾರಿಸಿದ್ದಾರೆ. ಅಷ್ಟು ಜನ ಸೇರಿದ್ದಾರೆ. ಅಲ್ಲಿ ಹೇಗಿರಬೇಕು, ಅಲ್ಲ ಯಾರು ಭಯ ಇಲ್ವಾ, ಏನು ಕಾನೂನು ಅರಿವೇ ಇಲ್ವಾ? ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಗೋಕಾಕಿನ ಶಾಸಕರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್. ನೋಡಿ, ಜಾತ್ರೆಯಲ್ಲಿ ಎಲ್ಲ ಜನ ಸೇರಿದ್ದಾರೆ. ಜನಸಾಗರ ಸಂಭ್ರಮ ಪಡ್ತಿರುವಂತಹ ಮಹಾಲಕ್ಷ್ಮಿಯ ಜಾತ್ರೆಯಲ್ಲಿ ಕೈಯಲ್ಲಿ ಬಂದೂಕನ್ನ ಹಿಡ್ಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಒಂದು ಸ್ವಲ್ಪ ಆದ್ರೂ ಬೇಸಿಕ್ ಸೆನ್ಸ್ ಇಲ್ವಾ, ಭಯ ಇಲ್ವಾ? ಕಾನೂನು ಮೇಲೆ ಅಂದ್ರೆ ಶಾಸಕರ ಮಗ ಏನು ಬೇಕಾದ್ರೂ ನಡೆಯುತ್ತೆ. ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಅನೇಕ ಆಗಿದೆ. ಜನಪ್ರತಿನಿಧಿಗಳ ಮಕ್ಕಳು ಜೊತೆಯಲ್ಲಿ ಅನೇಕ ಜನ ಈ ರೀತಿಯಾಗಿ ತಲವಾರು ಹಿಡ್ಕೊಳ್ಳೋದು, ಮತ್ತೊಂದು ಮಗದೊಂದು ಮಾರಕಸ್ತ್ರಗಳನ್ನ ಹಿಡ್ಕೊಂಡು ರೀಲ್ಸ್ ಮಾಡಿನೋ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಆತಂಕ ಮೂಡಿಸುವಂತ ಕೆಲಸ ಮಾಡಿದ್ರು. ಬಟ್ ಇಲ್ಲಿ ಜನಪ್ರತಿನಿಧಿಗಳ ಶಾಸಕರ ಮಗನಾಗಿ ಜನ ತುಂಬಿರುವಂತ ಜಾತ್ರೆಯಲ್ಲಿ ಬಂದೂಕ್ ಹಿಡ್ಕೊಂಡು ಸುತ್ತಮುತ್ತ ಜನ, ಹಿಂದೆ ದೃಶ್ಯ ನೋಡ್ತೀವಿ ನೋಡಿ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು ಕುಣಿತಿದ್ದಾರೆ, ವೃದ್ಧರು ಎಲ್ಲರೂ ಇದ್ದಾರೆ. ಬಟ್ ಇದು ಯಾವುದಕ್ಕೆ ಅಲ್ಲ, ಇದು ಏನು ಸಂಕೇತ ಅನ್ನೋದೇ ಅರ್ಥ ಆಗ್ತಿಲ್ಲ. ಹಿಂಗ ಬಂದೂಕ್ ಹಿಡ್ಕೊಂಡು ಗುಂಡು ಹಾರಿಸಿದ್ರೆ ಜನಪ್ರತಿನಿಧಿ ಮಕ್ಕಳು ಫುಲ್ ಡಿಮ್ಯಾಂಡ್ ಬರುತ್ತೋ, ಫೇಮ್ ಬರುತ್ತೋ ಅಂತನಾ, ಅಥವಾ ಸ್ವಲ್ಪ ಸಾಮಾಜಿಕ ಪ್ರಜ್ಞೆನೇ ಇಲ್ವಾ?